ನಡು ರಸ್ತೆಯಲ್ಲೇ ವೃದ್ಧಿಯನ್ನ ಅಡ್ಡಗಟ್ಟಿ ಬರ್ಬರ ಕೊಲೆ ಮಾಡಲಾಗಿದೆ. ವೃದ್ಧೆ ಕೊಲೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ನಡು ರಸ್ತೆಯಲ್ಲೇ ವೃದ್ಧೆಯನ್ನ ಅಡ್ಡಗಟ್ಟಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ವೃದ್ಧಿಯ ಕೊಲೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ಕೊಡಲಿಯಿಂದ 4-5 ಬಾರಿ ಕೊಚ್ಚಿ ಕೊಂದಿದ್ದಾನೆ ಪಾತಕಿ. ದ್ರಾಕ್ಷಾಯಣಮ್ಮ ಅವರಿಗೆ ಕೊಡಲಿಯಿಂದ ಮನ ಬಂದಂತೆ ದಾಳಿ ಮಾಡಿದ್ದಾನೆ. ನೆಲಕ್ಕೆ ಬಿದ್ದರೂ ಕೂಡ ಬಿಟ್ಟಿಲ್ಲ. ಏನ್ ಸೌದೆ ಸೀಳೋ ತರ ತಲೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಸ್ಕೂಲ್ನಿಂದ ಮೊಮ್ಮಗನನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಬೆಂಗಳೂರಿನ ಉತ್ತರ ತಾಲೂಕಿನ ಕುದುರೆಗಿರಿಯಲ್ಲಿ ಘಟನೆಯಾಗಿದೆ. ಕೊಲೆ ಬಳಿಕವಾಗಿ ಕೊಡಲಿಯನ್ನ ಎದ್ದು ಪರಾರಿಯಾಗಿದ್ದಾನೆ ಹಂತಕ. ಹಣಕಾಸಿನ ವಿಚಾರದಲ್ಲಿ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತನಿಖೆ ಆಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಹಂತಕನಿಗಾಗಿ ಶೋಧ ಕಾರ್ಯ ಕೂಡ ಈಗಾಗಲೇ ಆಗ್ತಾ ಇದೆ. ನಡು ರಸ್ತೆಯಲ್ಲೇ ನೋಡಿ ವೃದ್ಧಿಯನ್ನು ಅಡ್ಡಗಟ್ಟಿ ಬರುಬರುವಾಗಿ ಕೊಲೆ ಮಾಡಿದ್ದಾನೆ. ವೃದ್ಧೆ ಕೊಲೆ ಮಾಡುವಂತಹ ಸಿಸಿಟಿವಿ ದೃಶ್ಯಗಳು ಕೂಡ ಪವರ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಕೊಡಲಿಯಿಂದ 4-5 ಬಾರಿ ಕೊಚ್ಚಿ ಕೊಂದಿದ್ದಾನೆ ಪಾತಕಿ. ಮೊಮ್ಮಗನನ್ನ ಕರೆದುಕೊಂಡು ಸ್ಕೂಲ್ನಿಂದ ಅವರು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದಾನೆ. ಅಟ್ಯಾಕ್ ಮಾಡಿ ಒಳ್ಳೆ ಸೌದೆ ಸೀಳ್ತಾರಲ್ಲ, ಆ ಥರ ಸೌದೆ ಸೀಳಿದ ರೀತಿಯಾಗಿ ದ್ರಾಕ್ಷಾಯಣಮ್ಮ ಅವರನ್ನ ಕೊಲೆ ಮಾಡಲಾಗಿದೆ. ಕೊಲೆ ಬಳಿಕ ಈತ ಏನು ಮಾಡ್ತಾನೆ, ಕೊಡಲಿನ ಒಂದು ಕಡೆ ಎಸೆದುಬಿಟ್ಟು ಆನಂತರ ಪರಾರಿಯಾಗಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಕೊಲೆ ಆಗಿರುವಂತಹ ಶಂಕೆಗಳು ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇದೆ. ಈ ಸಂಬಂಧವಾಗಿ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಹಂತಕನಿಗೆ ಶೋಧ ಕಾರ್ಯ ಕೂಡ ಈಗಾಗಲೇ ಆಗ್ತಾ ಇದೆ. ಎಸ್ ವೆಂಕಟೇಶ್, ಯಾತಕ್ಕೋಸ್ಕರ ಈ ಒಂದು ವೃದ್ಧ ಮಹಿಳೆಯ ಮೇಲೆ ಆತ ಅಟ್ಯಾಕ್ನ ಮಾಡ್ತಾನೆ, ಕೊಲೆ ಮಾಡ್ತಾನೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಮೃತವಾಗಿರುವಂತಹ ದಾಕ್ಷಾಯಣಿ ಹಾಗೂ ಆರೋಪಿ ವೀರಭದ್ರಪ್ಪ ಕೂಡ ಇಬ್ಬರು ಕೂಡ ಸಂಬಂಧಿಕರೇ ಆಗಿರ್ತಾರೆ. ಮಾವ ವರಸೆಯಲ್ಲಿ ಆಗಿರ್ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಆಗಾಗ ಈತ ಏನು ದಾಕ್ಷಾಯಣಿ ಅವರ ಮನೆಗೆ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಈತ ಕೂಡ ಆರ್ಥಿಕವಾಗಿ ಚೆನ್ನಾಗೇ ಇರ್ತಾನೆ, ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದರೆ ನಿನ್ನೆ ಏಕಾಏಕಿ ಈತ ಒಂದು ಕೊಡಲಿಯಿಂದ ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿರುವಂತದ್ದು. ಮೊಮ್ಮಗನನ್ನ ಶಾಲೆಯಿಂದ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಶಾಲೆಯಿಂದ ಸುಮಾರು 1.5 ಕಿಲೋಮೀಟರ್ ಬಂದಿದ್ದಾರೆ. ಇನ್ನೇನು 300-350 ಮೀಟರ್ ತಲುಪಿದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಬಂದಂತವನೇ ಕೂಡ ಏಕಾಏಕಿ ಕೊಡಲಿಯಿಂದ ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿ ಕೊಚ್ಚಿರುವಂತಹದ್ದು. ತಕ್ಷಣ ಆಕೆ ಅಲ್ಲೇ ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟಿರುವಂತದ್ದು. ಈ ಎಲ್ಲಾ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಾದ ಬಳಿಕ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ಈ ಎರಡೂ ಕುಟುಂಬಗಳ ನಡುವೆ ಕೂಡ ಸಾಕಷ್ಟು ಅನ್ಯೋನ್ಯವಾಗಿದ್ರು. ಒಂದು ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಗಾಗ ಗಲಾಟೆ ಕೂಡ ಆಗಿತ್ತು. ಆದ್ರೆ ಅದನ್ನ ಸರಿಪಡಿಸಿಕೊಂಡು ಹೋಗ್ತಾ ಇದ್ರು. ಆದ್ರೆ ಆ ದಾಕ್ಷಾಯಣಿಯ ಜೊತೆ ಈತನಿಗೆ ಅಕ್ರಮ ಸಂಬಂಧ ಇದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಈ ಎಲ್ಲವೂ ಬೇಡ ಅಂತ ಹೇಳಿ ಆತನನ್ನ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಿ ಸುಮ್ಮನೆ ಆಗಿದ್ದಾರೆ. ಆದ್ರೆ ಇದಕ್ಕೆ ಕೋಪಗೊಂಡಂತ ಆತ ಬಂದು ನಿನ್ನೆ ಹತ್ಯೆಯನ್ನ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಈಗ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಈ ಆರೋಪಿ ಏನಿದ್ದಾನೆ, ಈ ದಾಕ್ಷಾಯಣಿಗೆ ಆ ಭೂ ವಿವಾದಕ್ಕೆ ಹತ್ಯೆ ಮಾಡೋಣ ಅಥವಾ ಮನೆಗೆ ಬರಬೇಡ ಅಂತ ಹೇಳಿದಕ್ಕೆ ಕೊಲೆ ಮಾಡೋಣ ಅನ್ನುವಂಥದ್ದು ಆರೋಪಿ ಸಿಕ್ಕ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಎರಡು ಆಂಗಲ್ ನಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಯ ಪತ್ತೆಗೆ ಮುಂದಾಗಿರುವಂತದ್ದು. ಕುದುರೆಗೆರೆಯಿಂದ 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಈತ ಕೂಡ ವಾಸವನ್ನ ಮಾಡ್ತಾ ಇರ್ತಾನೆ. ಆಗಾಗ ಬಂದು ಹೋಗ್ತಾ ಇರ್ತಾರೆ. ಅಕ್ಕಪಕ್ಕದ ನಿವಾಸಿಗಳು ಕೂಡ ಇವ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರ ಮತ್ತು ಮಾತಾಡ್ತಾ ಇರ್ತಾರೆ. ಇದರಿಂದ ಬೇಸತ್ತು ಕುಟುಂಬದ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಬುದ್ಧಿಯನ್ನು ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಕುಸುಮ, ಸದ್ಯ ಆರೋಪಿಯ ಬಂಧನದ ನಂತರ ಸತ್ಯಾಸತ್ಯತೆ ಏನನ್ನೋದು ತಿಳಿದು ಬರಬೇಕಾಗಿರುವಂತದ್ದು. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.